ವಿಲೇಜ್ ಅಕೌಂಟ್ ಪಿಡಿಒಗೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗವೆಂದು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ. ನಮ್ಮ ಎರಡನೇ ಪ್ರಶ್ನೆ ನೋಡೋಣ. ಈ ಎರಡನೇ ಪ್ರಶ್ನೆ, ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಅಳವಡಿಸಲು ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ಬೋದು? ಅದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೌವ್. ಈ ಮೂರು ಸಂಸ್ಥೆಗಳನ್ನು ಕರ್ನಾಟಕ ಸರ್ಕಾರ ಒಳಗೊಂಡಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪರಿಣಾಮಕಾರಿಯಾಗಿ ಅಳವಡಿಸಲು ಈ ಮೂರು ಸಂಸ್ಥೆಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮೂರನೇ ಪ್ರಶ್ನೆ, ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ಯಾವ ಜಲ ನಿಗಮವು ನಿರ್ವಹಿಸುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಈ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ನಿರ್ವಹಿಸುತ್ತಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ನಾಲ್ಕನೇ ಪ್ರಶ್ನೆ, ಪಶ್ಚಿಮ ವಾಹಿನಿ ಇದಕ್ಕೆ ಸಂಬಂಧಿಸಿದ ಯೋಜನೆಯಾಗಿದೆ. ಯಾವುದು? ಪಶ್ಚಿಮ ವಾಹಿನಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ನೀರನ್ನು ಸಂಗ್ರಹಿಸುವ ಉದ್ದೇಶದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸುವುದು ಈ ಪಶ್ಚಿಮ ವಾಹಿನಿಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು ನಾವು. ಈ ಪ್ರಶ್ನೆ ರಿಪೀಟೆಡ್ ಆಗಬಹುದು, ನೋಡಿಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐದನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯ ಜಲ ನೀತಿಯನ್ನು ಜಾರಿಗೆ ತಂದ ವರ್ಷ ಯಾವುದು? ಕರ್ನಾಟಕದಲ್ಲಿ ರಾಜ್ಯ ಜಲ ನೀತಿಯನ್ನು ಜಾರಿಗೆ ತಂದ ವರ್ಷ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2022. 2022ರಲ್ಲಿ ಈ ಕರ್ನಾಟಕ ರಾಜ್ಯ ಜಲ ನೀತಿಯನ್ನು ತರುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಆರನೆಯ ಪ್ರಶ್ನೆ, ವರ್ಣಮಿತ್ರ 1 ಅಂದರೆ ವರ್ಣಮಿತ್ರ 1 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹವಾಮಾನ ಮತ್ತು ಬೆಳೆಗೆ ಸಂಬಂಧಿಸಿ ರೈತರಿಗೆ ನೆರವಾಗುವ 24x7 ಸಂವಾದಾತ್ಮಕ ಸಹಾಯ ಕೇಂದ್ರವಾಗಿದೆ. ಇದೊಂದು ಯಾವುದು? ವರ್ಣಮಿತ್ರ. ಇದು ಹವಾಮಾನಕ್ಕೆ ಸಂಬಂಧಿಸಿದೆ ಮತ್ತು ರೈತರಿಗೆ ನೆರವು ನೀಡಲು ಇದು ಸಹಾಯ ಕೇಂದ್ರವನ್ನು ಒಳಗೊಂಡಿದೆ ಅಂತ ಹೇಳಬಹುದು, ವರ್ಣಮಿತ್ರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಏಳನೆಯ ಪ್ರಶ್ನೆ, ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಇಲ್ಲಿ ನೆಲೆಗೊಂಡಿದೆ. ಯಾವ ಸ್ಥಳದಲ್ಲಿ ಈ ಕರ್ನಾಟಕ ಪರಿಸರ ನೀತಿ ಮತ್ತು ನೀತಿ ನಿರ್ವಹಣೆಯ ಸಂಸ್ಥೆಯನ್ನು ಕಾಣಬಹುದು ಎಂದು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಬೆಂಗಳೂರಿನಲ್ಲಿ ಕಾಣಬಹುದಾಗಿದೆ. ಬೆಂಗಳೂರಿನಲ್ಲಿ ನಾವು ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯನ್ನು ಕಾಣಬಹುದು. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಎಂಟನೆಯ ಪ್ರಶ್ನೆ, ಫ್ರೂಟ್ಸ್ ಪೋರ್ಟಲ್ ಸರಿಯಾದ ವಿಸ್ತರಣೆಯನ್ನು ಕೇಳಲಾಗಿದೆ. ಇದಕ್ಕೆ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಕೇಷನ್ ಇನ್ಫಾರ್ಮೇಷನ್ ಆ್ಯಂಡ್ ಸಿಸ್ಟಮ್ ಅಂತ ಹೇಳಬಹುದು ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಸೈಬರ್ ಸೆಕ್ಯುರಿಟಿ ಆಪರೇಟಿಂಗ್ ಸೆಂಟರ್ ಈ ಕೆಳಗಿನವರಿಂದ ಬೆಂಬಲವನ್ನು ಪಡೆಯುತ್ತದೆ. ಯಾರಿಂದ ಈ ಕರ್ನಾಟಕ ಸೈಬರ್ ಸೆಕ್ಯುರಿಟಿ ಆಪರೇಟ್ ಸೆಂಟರು ಬೆಂಬಲವನ್ನು ಪಡೆಯುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೌವ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಎ ಬಿ ಸಿ ಇವು ಮೂರರಿಂದ ಈ ಕರ್ನಾಟಕ ಸೈಬರ್ ಸೆಕ್ಯುರಿಟಿ ಆಪರೇಟಿಂಗ್ ಸಿಸ್ಟಮ್ ಬೆಂಬಲವನ್ನು ಪಡೆಯುತ್ತದೆ ಅಂತ ಹೇಳ್ಬೋದು. ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ. 10ನೆಯ ಪ್ರಶ್ನೆ, ಕರ್ನಾಟಕದ ಮಾನವ ಸಂಪನ್ಮೂಲ ನಿರ್ವಹಣೆ ವ್ಯವಸ್ಥೆ ಈ ಮಾದರಿಯ ಸೇವೆಯಾಗಿದೆ. ಯಾವ ಮಾದರಿಯ ಸೇವೆಯನ್ನು ಈ ಕರ್ನಾಟಕ ಮಾನವ ಸಂಪನ್ಮೂಲ ನಿರ್ವಹಣೆ ವ್ಯವಸ್ಥೆ ಹೊಂದಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, G2E.
ಮುಂದಿನ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ, ನಾಗರಿಕರು ತಮ್ಮ ವೈಯಕ್ತಿಕ ದಾಖಲೆಗಳನ್ನು ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಪಡೆಯಲು ಯಾವ ವ್ಯವಸ್ಥೆಯನ್ನು ಸಹಾಯ ಮಾಡುತ್ತದೆ? ಅಂದರೆ ಒಬ್ಬ ವ್ಯಕ್ತಿ ಯಾವ ಸ್ಥಳದಲ್ಲಿ ಬೇಕಾದರೂ ಎಲ್ಲ ದಾಖಲೆಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಯಾವುದಪ್ಪ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಡಿಜಿಲಾಕರ್. ಈ ಡಿಜಿಲಾಕರಲ್ಲಿ ನಮ್ಮ ಎಲ್ಲ ವ್ಯವಹಾರ ದಾಖಲೆಗಳನ್ನು ಪಡೆಯಬಹುದಾಗಿದೆ ನಾವು. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ 12ನೇ ಪ್ರಶ್ನೆ, ಕನ್ನಡದ ನಿಘಂಟುಗಳ ಮತ್ತು ಪದಕೋಶಗಳನ್ನು ಸಾರ್ವಜನಿಕ ಬಳಕೆಗೆ ದೊರಕಿಸಲು ಕರ್ನಾಟಕ ಸರ್ಕಾರವು ಈ ಜಾಲತಾಣವನ್ನು ಆರಂಭಿಸಿದೆ. ಒಂದು ಜಾಲತಾಣವನ್ನು ಆರಂಭಿಸಿದೆ ನಮ್ಮ ಕರ್ನಾಟಕದ ಸರ್ಕಾರ. ಯಾವುದಪ್ಪ ಅಂತಂದರೆ ಪದ ಕಣಜ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಅರಣ್ಯದ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳಲಾಗಿದೆ. ಇದಕ್ಕೆ ಉತ್ತರ ನೋಡೋಣ. ಇದಕ್ಕೆ ಉತ್ತರ ಆಲ್ ಆಫ್ ದಿ ಅಬೋವ್. ಇದರಲ್ಲಿ ಎಲ್ಲ ಉತ್ತರ ಸರಿಯಾಗಿದೆ. ಅಂದರೆ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಯು ತನ್ನ ಒಟ್ಟು ವಿಸ್ತೀರ್ಣದಲ್ಲಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಯಾವುದು? ಕೊಡಗು. ಅದೇ ರೀತಿಯಾಗಿ ಎರಡನೇದು ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದು ಕೂಡ ಉತ್ತರ ಕನ್ನಡ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ವಿಜಯಪುರ ಜಿಲ್ಲೆ ತನ್ನ ಒಟ್ಟು ಪ್ರದೇಶದಲ್ಲಿ ಕನಿಷ್ಠ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಯಾವುದು? ವಿಜಯಪುರ. ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಯಾವುದು? ವಿಜಯಪುರ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ ಅಂತ ಹೇಳಬಹುದು. ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ, ಆಲ್ ಆಫ್ ದ ಅಬೋವ್ ಆರ್ ಕರೆಕ್ಟ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ 14ನೇ ಪ್ರಶ್ನೆ, ಕರ್ನಾಟಕದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದು ಕೇಳಲಾಗಿದೆ. ಇದಕ್ಕೆ ಉತ್ತರವನ್ನು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದ ಅಬೋವ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಲಾಗಿದೆ. ಅಂದರೆ ಎಲ್ಲ ಆನ್ಸರ್ಗಳು ಕರೆಕ್ಟ್ ಇದ್ದಾವೆ. ಮೊದಲನೇದಾಗಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ. ಎಸ್, ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಅದೇ ರೀತಿಯಾಗಿ ಎರಡನೇದಾಗಿ ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಇದು ಕೂಡ ಸರಿಯಾದ ಉತ್ತರವಾಗಿದೆ. ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳನ್ನು ಪಡೆದುಕೊಂಡಿದೆ ಎಂದು ಹೇಳಬಹುದು. ಆದ ಕಾರಣ ಇದರಲ್ಲಿ ಆಲ್ ಆಫ್ ದ ಅಬೋವ್ ಅದು ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ 15ನೇ ಪ್ರಶ್ನೆ, 2022-23ರಲ್ಲಿ ಯಾವ ಜಿಲ್ಲೆ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ? ಯಾವಾಗ? 2022-23ನೇ ಸಾಲಿನಲ್ಲಿ ಯಾವುದು ಅತ್ಯಂತ ಕಡಿಮೆ ತಲಾ ಆದಾಯ ಹೊಂದಿರುವ ಜಿಲ್ಲೆಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕಲಬುರಗಿ. ಕಲಬುರಗಿ ಅತ್ಯಂತ ಕಡಿಮೆ ತಲಾ ಆದಾಯ ಹೊಂದಿರುವ ಜಿಲ್ಲೆಯಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ಕೂಡ ಸರಿಯಾದದ್ದು ಹೇಳಿಕೆಯನ್ನು ಹೇಳಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಉತ್ತರವನ್ನು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬೋತ್ 1 and 2 ಆಗಿದೆ ಅಂತ ಹೇಳ್ಬೋದು. ಇದನ್ನು ನೋಡಿಕೊಳ್ಳಿ. ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ. 2023-24ನೇ ಅವಧಿಯಲ್ಲಿ ಕರ್ನಾಟಕದಲ್ಲಿ ಬರ ಹೆಚ್ಚಾಗಿತ್ತು. ಎಷ್ಟು ತಾಲೂಕುಗಳನ್ನು ಘೋಷಿಸಲಾಗಿದೆ ಎಂದು ಬರಗಾಲದ ಪರಿಣಾಮವಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಕುಸಿತ ಉಂಟಾಗಿದೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 223 ತಾಲೂಕುಗಳನ್ನು ಘೋಷಿಸಲಾಗಿದೆ ಬರಗಾಲದ ಪರಿಣಾಮವಾಗಿ. ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ, 2024-25ರ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ 5 ಖಾತರಿಗಳಿಗೆ ಎಷ್ಟು ಹಣವನ್ನು ನಿಗದಿಪಡಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 52 ಕೋಟಿ ರೂಪಾಯಿ, 52,000 ಕೋಟಿ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 19ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಗುರುತಿಸಲಾಗಿದೆ? ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಗುರುತಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಲಾಗಿದೆ ಅಂತ ಹೇಳ್ಬೋದು ನಾವು.
ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ಸಮಾಜವಾದಿ ಮಾದರಿ ಹೋರಾಟಗಳಿಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಎ ಮತ್ತು ಬಿ ಎರಡು ಸರಿಯಾಗಿದ್ದಾವೆ. ಅಂದರೆ 1951ರಲ್ಲಿ ನಡೆದ ಕಾಗೋಡು ಸತ್ಯಾಗ್ರಹ ಆಗಿರ್ಬೋದು, ಅದೇ ರೀತಿಯಾಗಿ 1973ರಲ್ಲಿ ನಡೆದ ಸಂಡೂರು ಸತ್ಯಾಗ್ರಹವಾಗಿರ್ಬೋದು, ಇವೆರಡು ಸಮಾಜವಾದಿ ಮಾದರಿಯ ಹೋರಾಟಗಳಿಗೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಸಣ್ಣ ಹಿಡುವಳಿಗಳ ಗಾತ್ರ ಎಷ್ಟಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1 ಅಥವಾ 2 ಹೆಕ್ಟೇರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. 22ನೇ ಪ್ರಶ್ನೆ, ಸ್ವಾತಂತ್ರ್ಯದ ನಂತರ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಈ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಗಿದೆ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 1952ರಲ್ಲಿ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2022ರ ಉಲ್ಲೇಖನದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದು ಕೇಳಲಾಗಿದೆ. ಇದಕ್ಕೆ ಸಂಬಂಧಿಸಿದೆ ಅಂದರೆ ಈ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿದೆ 2022. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಬೋತ್ 1 and 2. ಅದು ಕೃಷಿ ಭೂಮಿ ಖರೀದಿ ಮತ್ತು ಖರೀದಿದಾರರ ಮೇಲಿನ ನಿರ್ಬಂಧನವನ್ನು ತೆಗೆದುಹಾಕುವುದು. ಅಂಥ ಕೃಷಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಬಳಕೆ ಮಾಡಬೇಕು ಅದಾಗಿರ್ಬೋದು. ಜೊತೆಗೆ ಎರಡನೇದಾಗಿ ಎ ವರ್ಗದ ನೀರಾವರಿ ಭೂಮಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಮಾರಾಟ ಮಾಡಬೇಕು ಎಂಬುದು ಎರಡು ಸರಿಯಾದ ಉತ್ತರ ಆಗಿವೆ. ಮುಂದಿನ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಯಾವ ವರ್ಷದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದೆ? ಕರ್ನಾಟಕ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದ ವರ್ಷ ಯಾವಪ್ಪ ಅಂತಂದರೆ ಆಪ್ಷನ್ಸ್ ಬಿ, 1995 ಇದಕ್ಕೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 25ನೇ ಪ್ರಶ್ನೆ, ಕರ್ನಾಟಕ ದಿಶಾಂಕ್ ಆ್ಯಪ್ ಕೆಳಗಿನ ಯಾವ ಮಾಹಿತಿಯನ್ನು ಪಡೆಯಲು ಈ ಅಪ್ಲಿಕೇಶನನ್ನು ಬಳಸಬಹುದು? ಅಂದರೆ ದಿಶಾಂಕ್ ಆ್ಯಪ್ ಯಾವುದಕ್ಕೆ ಅಪ್ಲಿಕೇಶನನ್ನು ಬಳಸಲು ಸಹಾಯಕಾರಿಯಾಗಿದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರವನ್ನು ನೋಡೋಣ. ಇದಕ್ಕೆ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು. ಯಾವುದಕ್ಕೆ ಮಾಲೀಕರು ಅಥವಾ ಮಾಲೀಕರ ಹೆಸರು ಆಗಿರ್ಬೋದು, ಭೂಮಿಯ ವಿಧಗಳು ಅಥವಾ ಸರ್ಕಾರಿ ಸ್ವಾಮ್ಯದ ಖಾಸಗಿ ಒಡೆತನದ ಅರಣ್ಯ ಕೆರೆ ಕಟ್ಟೆ ಆಗಿರ್ಬೋದು, ರಾಜ್ಯ ಕಾಲುವೆಗಳಾಗಿರ್ಬೋದು, ಗೋಮಾಳ ಭೂಮಿ ಆಗಿರ್ಬೋದು, ರಸ್ತೆಗಳು ಇತ್ಯಾದಿಯನ್ನು ಪಡೆಯಬಹುದಾಗಿದೆ. ಜೊತೆಗೆ ಹಕ್ಕುಗಳು, ಹಿಡುವಳಿ ಮತ್ತು ಬೆಳೆಗಳ ದಾಖಲೆಗಳ ಕೂಡ ವಿವರವನ್ನು ಇದು ಪಡೆಯಬಹುದಾಗಿದೆ. ಯಾವುದು? ದಿಶಾಂಕ್ ಆ್ಯಪ್. ಮುಂದಿನ ಪ್ರಶ್ನೆ ನೋಡೋದಾದರೆ 26ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬೀಡಿ ಜತ್ತಿ ಸಮಿತಿಯನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 1957. 1957ರಲ್ಲಿ ಈ ಬೀಡಿ ಜತ್ತಿ ಸಮಿತಿಯನ್ನು ನೇಮಿಸಲಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 27ನೇ ಪ್ರಶ್ನೆ, 1953, 1955ರ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವ ವಹಿಸಿದವರು ಯಾರಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕಾಕಾ ಕಾಲೇಲ್ಕರ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 1953, 55ರಲ್ಲಿ ಹಿಂದುಳಿದ ವರ್ಗದ ಆಯೋಗದ ನೇತೃತ್ವ ವಹಿಸಿದವರು ಕಾಕಾ ಕಾಲೇಲ್ಕರ್. ಮುಂದಿನ ಪ್ರಶ್ನೆ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಈ ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 29ನೇ ಪ್ರಶ್ನೆ, ಭಾರತ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮಗಳಲ್ಲಿ ಯಾವುದನ್ನು ಪ್ರಾರಂಭಿಸಿದೆ? ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಈ ಕಾರ್ಯಕ್ರಮಗಳಲ್ಲಿ ಯಾವುದನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಆಗಿರ್ಬೋದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಆಗಿರ್ಬೋದು,
ಅಂದರೆ ಮನ್ನರೇಗಾ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಆಗಿರ್ಬೋದು. ಈ ಮೂರು ಸೇರಿ ಭಾರತ ಸರ್ಕಾರ ಈ ಗ್ರಾಮೀಣ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಕಾರ್ಯಕ್ರಮಗಳಾಗಿವೆ ಅಂತ ಹೇಳ್ಬೋದು ಇವು. ಮುಂದಿನ ಪ್ರಶ್ನೆ ನೋಡೋದಾದರೆ ನಮ್ಮ 30ನೇ ಪ್ರಶ್ನೆ, ರಾಷ್ಟ್ರೀಯ ಪಂಚಾಯತ್ ದಿವಸವನ್ನು ಆಚರಿಸುವುದು ಯಾವಾಗ? ಅಂದರೆ ಪಂಚಾಯತ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಏಪ್ರಿಲ್ 24. ಏಪ್ರಿಲ್ 24ರಂದು ಈ ರಾಷ್ಟ್ರೀಯ ಪಂಚಾಯತ್ ದಿವಸವನ್ನು ಮಾಡುತ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ಸರಿಯಾಗಿಲ್ಲ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶ ಅಂತ ಹೇಳಲಾಗಿದೆ. ಇದು ಸರಿಯಾದ ಉತ್ತರವಲ್ಲ. ಯಾಕಂದರೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ರಾಜ್ಯ ಮೊದಲದ್ದು ಯಾವುದಪ್ಪ ಅಂತಂದರೆ ರಾಜಸ್ಥಾನ್. ಅದೇ ರೀತಿಯಾಗಿ ಪಂಚಾಯತಿ ರಾಜನ್ನು ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡುತ್ತಾರೆ. 73ನೇ ಸಂವಿಧಾನ ತಿದ್ದುಪಡಿಯನ್ನು 1992ರಲ್ಲಿ ಜಾರಿಗೆ ತರಲಾಗುತ್ತದೆ. ತಮಿಳುನಾಡು ದ್ವಿಸದನ ವಿಧಾನವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಯಾವುದು? ತಮಿಳುನಾಡು. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ 32ನೇ ಪ್ರಶ್ನೆ, ಕೆಳಗಿನ ಯಾವ ವಿಧಿಯು ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ? ಅಂದರೆ ಪಂಚಾಯತಿಗೆ ಸಂಬಂಧಿಸಿದ ವಿಧಿ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 243 ವಿಧಿ, ಆರ್ಟಿಕಲ್ 243. ಇದಕ್ಕೆ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಇದು ಪಂಚಾಯತಿಗೆ ಸಂಬಂಧಿಸಿದೆ. ಅದೇ ರೀತಿ 324 ಇದು ರಾಜ್ಯ ಚುನಾವಣಾ ಆಯೋಗಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಯಾವುದು? ಕೇಂದ್ರ ಚುನಾವಣಾ ಆಯೋಗ. ನೇ ವಿಧಿ ಪಂಚಾಯತಿ ಸಂಬಂಧಿಸಿದ ವಿಧಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋದಾದರೆ 33ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳ ದಕ್ಷತೆಯನ್ನು ಸುಧಾರಿಸಲು ಶಿಫಾರಸು ಮಾಡಲು 1977ರಲ್ಲಿ ಭಾರತ ಸರ್ಕಾರದಿಂದ ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದನ್ನು ನೇಮಕ ಮಾಡಲಾಗಿದೆ? ಯಾವುದಕ್ಕೆ? ಪಂಚಾಯತ್ ರಾಜ್ ಸಂಬಂಧಿಸಿದಂತೆ. ಇದಕ್ಕೆ ಸರಿಯಾದ ಉತ್ತರ ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿಯನ್ನು 1977ರಲ್ಲಿ ಪಂಚಾಯತಿಗೆ ಸಂಬಂಧಿಸಿದಂತೆ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋದಾದರೆ 34ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುವು ಅಶೋಕ್ ಮೆಹ್ತಾ ಸಮಿತಿಗೆ ಶಿಫಾರಸುಗಳು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳು ಕಡ್ಡಾಯ ಅಧಿಕಾರವನ್ನು ಹೊಂದಿರಬೇಕು, ತಮ್ಮ ಸ್ವಂತ ಆರ್ಥಿಕ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸಲು ತೆರಿಗೆಯನ್ನು ನೀಡಬೇಕು. ಅದೇ ರೀತಿಯಾಗಿ ಪಂಚಾಯತ್ ರಾಜ್ 2 ಹಂತದ ವ್ಯವಸ್ಥೆಯನ್ನು ಶಿಫಾರಸು ಮಾಡಲಾಗಿದೆ. ಅಲ್ಲಿ 2 ಹಂತ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಯೋಜನೆ ಮಾಡುವ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದ ಪರಿಷತ್ತಿಗೆ ವಹಿಸಬೇಕಂತ ಕೇಳಲಾಗಿದೆ. ಅಂದರೆ ಜಿಲ್ಲೆಯಲ್ಲಿ ಏನಾದರೂ ಜವಾಬ್ದಾರಿ ವಹಿಸಬೇಕಾದ್ರೆ ಈ ಜಿಲ್ಲಾ ಮಟ್ಟದ ಪರಿಷತ್ತಿನ ಮಾತ್ರ ವಹಿಸಬೇಕಂತ ಹೇಳಬಹುದು ಅಂತ ಹೇಳೋದು. ಯಾವ ಸಮಿತಿ ಅಂದರೆ ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿಯನ್ನು ಹೇಳ್ತದಂದರೆ 2 ಹಂತದ ವ್ಯವಸ್ಥೆಯನ್ನು ಹೊಂದಿರಬೇಕು ಪಂಚಾಯತ್ ರಾಜ್. ಮುಂದಿನ ಪ್ರಶ್ನೆ ನೋಡೋದಾದರೆ, ಸರ್ಕಾರದ ಇತ್ತೀಚಿನ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಕ್ರಮವಾಗಿ ಎಷ್ಟಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 31, 239 ಮತ್ತು 5954 ಅಂತ ಹೇಳ್ಬೋದು. ಅಂದರೆ ಜಿಲ್ಲಾ ಪಂಚಾಯಿತಿ 31, ತಾಲೂಕು ಪಂಚಾಯಿತಿ 239, ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ 5954 ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಾಂವಿಧಾನಿಕ ಅನುಚ್ಛೇದವು ಪಂಚಾಯತ್ ಅವಧಿಯನ್ನು ವ್ಯಾಖ್ಯಾನಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 243 ವಿ. 243 ಈ ವಿಧಿ ಇದಕ್ಕೆ ಅನುಚ್ಛೇದವು ಪಂಚಾಯತ್ ಅವಧಿಯನ್ನು ವ್ಯಾಖ್ಯಾನಿಸ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆ, ಸಾಂಪ್ರದಾಯಿಕ ಹಿಂದೂ ಸಮಾಜವನ್ನು ವ್ಯಕ್ತಿಯ ಉದ್ಯೋಗ ಆಧಾರದ ಮೇಲೆ ವರ್ಗೀಕರಣ ಮಾಡಲಾಗಿದೆ. ಇದು ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 4. ಅಂದರೆ ಸಾಂಪ್ರದಾಯಿಕ ಹಿಂದೂ ಸಮಾಜವನ್ನು ವ್ಯಕ್ತಿಯ ಉದ್ಯೋಗದ ಆಧಾರದ ಮೇಲೆ ಎಷ್ಟು ವರ್ಣಗಳಾಗಿ
ವಿಂಗಡಣೆ ಮಾಡಲಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 4 ವರ್ಣಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ನೋಡೋದಾದರೆ 38ನೇ ಪ್ರಶ್ನೆ, ಡ್ಯಾಶ್ ನ್ಯಾಯವು ಪ್ರತಿಯೊಬ್ಬರ ದೈನಂದಿನ ಆಹಾರ ಮತ್ತು ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಅವಕಾಶ ಹೊಂದಿದೆ ಅಂತ ಹೇಳ್ಬೋದು. ಅಂದರೆ ನಮ್ಮ ದೈನಂದಿನ ಜೀವನವನ್ನು ನಡೆಸಲು ಯಾವುದು ಅವಶ್ಯಕತೆವಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆರ್ಥಿಕತೆ. ಈ ಹಕ್ಕನ್ನು ಬೇಕಿದ್ದರೆ ನಾವು ಪ್ರತಿದಿನ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು. ಮುಂದಿನ ಪ್ರಶ್ನೆ ನೋಡೋಣ. 39ನೇ ಪ್ರಶ್ನೆ, ಸೀಮಿತ ಪ್ರದೇಶದೊಳಗಿನ ಸಾಮಾಜಿಕ ಜೀವನದ ಒಟ್ಟು ಸಂಘಟನೆಯನ್ನು ಹೀಗೆ ಕರೆಯಲಾಗುತ್ತದೆ. ಏನೆಂದು ಕರೆಯಲಾಗುತ್ತದೆ ಅಂತ ಅಂದರೆ ಆಪ್ಷನ್ ಸಿ, ಒಂದು ಸಮುದಾಯ. ಒಂದು ಸಮುದಾಯವನ್ನು ಒಂದು ಸೀಮಿತ ಪ್ರದೇಶದೊಳಗಿನ ಸಾಮಾಜಿಕ ಜೀವನ ಮಟ್ಟದ ಸಂಘಟನೆಯನ್ನು ಕರೆಯುತ್ತಾರೆ, ಒಂದು ಸಮುದಾಯ ಎಂದು. ಮುಂದಿನ ಪ್ರಶ್ನೆ ನೋಡೋದಾದರೆ 40ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದನ್ನು ಪ್ರಾಥಮಿಕ ಗುಂಪು ಎಂದು ಪರಿಗಣಿಸಲಾಗುವುದಿಲ್ಲ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ, ಎಲ್ಲ ಪೂರ್ತಿಯಾಗಿ ಓದಿಕೊಳ್ಳಬೇಕು. ಯಾಕಂದರೆ ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಇದಿಲ್ಲ ಅನ್ನೋದೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ, ಗುಂಪು ಆಗುತ್ತದೆ. ಈ ಗುಂಪು ಪ್ರಾಥಮಿಕ ಗುಂಪು ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ಬೋದು. ಎಲ್ಲ ಪ್ರಶ್ನೆಗಳನ್ನು ಓದಿಕೋಬೇಕು ಫ್ರೆಂಡ್ಸ್. ಅದೇ ರೀತಿಯಾಗಿ ಹಿಂದೂ ಧರ್ಮದ ಶಾಸ್ತ್ರದ ಪ್ರಕಾರ ಬ್ರಾಹ್ಮಣ ಮಹಿಳೆ ಮತ್ತು ವೇಶ್ಯೆ ವರ್ಣ ಪುರುಷನ ನಡುವಿನ ವಿವಾಹವನ್ನು ಹೀಗೆ ಕರೆಯಲಾಗುತ್ತದೆ. ಅಂದರೆ ಬ್ರಾಹ್ಮಣ ಮಹಿಳೆ ಆಗಿರ್ಬೋದು, ವೇಶ್ಯೆ ಆಗಿರ್ಬೋದು, ಒಂದು ಪುರುಷನ ನಡುವಿನ ವಿವಾಹವನ್ನು ಹೀಗೆ ಎಂದು ಕರೆಯಲಾಗುತ್ತದೆ ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರತಿಲೋಮ. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ 42ನೇ ಪ್ರಶ್ನೆ, ಭಾರತ ವರ್ಷ ಎಂಬ ಪದವು ಯಾವುದರಿಂದ ಬಂದಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೂಲಭೂತ ಏಕತೆ. ಈ ಮೂಲಭೂತ ಏಕತೆಯಿಂದ ಭಾರತ ವರ್ಷ ಎಂಬ ಪದ ಬಂದಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 43ನೇ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳ ಯಾರ ಸಲಹೆ ಮೇರೆಗೆ ನೇಮಕವನ್ನು ಮಾಡಲಾಗುತ್ತದೆ. ಇದು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯಾಗಿದೆ ಫ್ರೆಂಡ್ಸ್, ನೋಡಿಕೊಳ್ಳಿ. ಅಂದರೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಯಾವ ಸಲಹೆ ಮೇರೆಗೆ, ಅಂದರೆ ಯಾರ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಧಾನಮಂತ್ರಿ. ಅಂದರೆ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. 44ನೇ ಪ್ರಶ್ನೆ, ರಾಜ್ಯಸಭೆಯನ್ನು ವಿಧಾನ ಪರಿಷತ್ನಿಂದ ಪ್ರತ್ಯೇಕಿಸುವ ಒಂದು ವೈಶಿಷ್ಟ್ಯತೆ. ಇದಕ್ಕೆ ಸರಿಯಾದ ಉತ್ತರ ದೋಷಾರೋಪಣೆಯ ಅಧಿಕಾರದಿಂದ ಇದನ್ನು ನಾವು ನೋಡಬಹುದು. ಅಂದರೆ ದೋಷಾರೋಪಣೆಯ ಅಧಿಕಾರದಿಂದ ಒಂದು ರಾಜ್ಯಸಭೆಯನ್ನು ವಿಧಾನ ಪರಿಷತ್ನಿಂದ ಪ್ರತ್ಯೇಕಿಸುವ ಒಂದು ವೈಶಿಷ್ಟ್ಯತೆಯಿಂದ ಹೇಳಬಹುದು. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ 45ನೇ ಪ್ರಶ್ನೆ, ಸಂವಿಧಾನದ 78ನೇ ವಿಧಿಯು ವ್ಯವಹರಿಸುವುದು ಏನು. ಅಂದರೆ 78ನೇ ವಿಧಿ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸರಿಯಾದ ಉತ್ತರ ಇದೆ. ಅಂದರೆ ಸರ್ಕಾರದ ನಿರ್ಧಾರಗಳು ಮತ್ತು ನೀತಿಗಳ ಬಗ್ಗೆ ಅಧ್ಯಕ್ಷರಿಗೆ ತಿಳಿಸುವ ಪ್ರಧಾನಮಂತ್ರಿಯ ಕರ್ತವ್ಯವನ್ನು ಹೊಂದಿದೆ. ಯಾವುದು 78ನೇ ವಿಧಿ. ಸರ್ಕಾರದ ನಿರ್ಧಾರಗಳು ಮತ್ತು ನೀತಿಗಳ ಬಗ್ಗೆ ಅಧ್ಯಕ್ಷರಿಗೆ ತಿಳಿಸುವ ಪ್ರಧಾನಮಂತ್ರಿಯ ಕರ್ತವ್ಯವನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಯಾವುದು 78ನೇ ವಿಧಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಮ್ಗೆ ಗೊತ್ತಾಗುತ್ತೆ ಯಾರು ಇಷ್ಟಪಡ್ತಾರೆ ಅಂತ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ನಿಮಗೆ ಏನಾದರೂ ವಿಡಿಯೋ ಬೇಕಾದರೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.